ಅಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗಳದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಜೊತೆಗೂಡಿ, ಉಲ್ಲಾಸದಲ್ಲಿ ದಿನ ಬಾನ ದಾರಿಲಿ ಹೊಸ ಜೋಡಿ, ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಅಮ್ಮ, ಎಲ್ಲಾರನ್ನೂ ನೋಡಮ್ಮ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನಾನು ನಿಂಗೆ ಅವಾಗಲೇ ಹೇಳಿದೆ, ಅಮ್ಮ ನಾವು ಈ ಮೆಹಂದಿ ಶಾಸ್ತ್ರಕ್ಕೆಲ್ಲ ಹೋಗೋದು ಬೇಡ ಅಂತ. ನೀನು ನನ್ನ ಮಾತೇ ಕೇಳಲ್ಲ. ನೀನು ಸುಮ್ಮನಿರೆ. ನಾವೀಗ ಬರ್ತಿರ್ಲಿಲ್ಲ ಅಂದರೆ ಎಲ್ಲರಿಗೂ ನಮ್ಮ ಮೇಲೆ ಅನುಮಾನ ಬರೋದು. ಅದಕ್ಕೆ ಬಾರೆ ಬೇಗ ರೆಡಿಯಾಗಿ ಅಂತ ಹೇಳಿದ್ದು ನಿಂಗೆ. ಅಕ್ಕ, ನಮ್ಮ ಗಂಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ನಂದೇ ದೃಷ್ಟಿ ತಾಕತ್ತಪ್ಪ ಇವಳಿಗೆ. ಕಣೆ, ನಮ್ಮ ಗಂಗಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಅವಳು ನಮ್ಮ ಗಂಗಾ ತುಂಬ ಲಕ್ಷಣವಾಗಿದ್ದಾಳಪ್ಪ. ಎಲ್ಲೇ ಗಿರ್ಜಾ, ಅತ್ತೆನೇ ಕಾಣಿಸ್ತಿಲ್ಲ. ಯಾಕೆ ಅತ್ತೆ ಇನ್ನೂ ಬಂದಿಲ್ವಲ್ಲ? ನಾವೆಲ್ಲ ಫೋಟೋ ಓಡಿಸ್ಕೊಂತಿದೀವಿ ಅವಾಗ್ಲಿಂದ, ಅತ್ತೆನೇ ಕಾಣಿಸ್ತಿಲ್ಲಪ್ಪ. ಅದು ಅಕ್ಕ, ಅತ್ತೆ ಹೇಳಿದ್ರು ಅವರು ರಾಜು ಜೊತೆ ನಿಂತು ನಾನು ತೆಗಿಸ್ಕೊಂತೀನಿ ಫೋಟೋ, ಹೋಗಿ ನೀವೆಲ್ಲ ಗಂಗನ ಜೊತೆ ತೆಗಿಸ್ಕೊ ಹೋಗ್ರಿ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ಬರಲಿಲ್ಲ. ಸರಿ ಕಣೆ, ಈಗ ಗಂಗಂದೆಲ್ಲ ಮೆಹಂದಿ ಎಲ್ಲ ಹಚ್ಚಾಯ್ತಲ್ಲ, ಈಗ ನಮ್ಮ ರಾಜು ಜೊತೆ ಒಂದು 4 ಫೋಟೋ ತೆಗೆಸ್ಕೊಳ್ಳೋಣ. ಅದಕ್ಕೆ ನೀವು ಇವತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂದರೆ ಎಲ್ಲರ ದೃಷ್ಟಿನೂ ನಿಮ್ಮ ಮೇಲೆ ಇದೆ. ಅಷ್ಟು ಮುದ್ದಾಗಿ ಒಳ್ಳೆ ಗೊಂಬೆ ಥರ ಕಾಣಿಸ್ತಿದ್ದೀರಾ. ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದೀಯ ಪ್ರೀತಿ. ನನಗೆ ಈ ಥರ ಲೈಟ್ ವೈಟ್ ಸೀರೆಗಳು ಅಂದರೆ ತುಂಬಾ ಇಷ್ಟ. ನಂಗೆ ಗ್ರ್ಯಾಂಡಿಗಿಂತ ಈ ಥರ ಲೈಟ್ ವೈಟ್ ಇದ್ರೆ ತುಂಬ ಇಷ್ಟ ಆಗುತ್ತೆ. ನೀನು ಪ್ರೀತಿ ಥರ ಲೈಟ್ ವೈಟ್ ಸೀರೆ ಉಟ್ಕೊಂಡ್ರೆ ಮದುವೆ ಎಣ್ಣೆ ಯಾರು, ಅವಳ ಆದ್ನಿ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ ನೋಡು. ಸುವಿ ಸುವ್ವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಇದೆ ಗೂಡಲ್ಲಿ, ಹುಡುಗಿ ಚೆಲುವಂತ ಚನ್ನಿಗರಾಯ ಕೈಯ ಹಿಡಿವನು, ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಸೋ ನೈಸ್ ಬ್ರೋ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿಮ್ಮಿಬ್ಬರಿಗೆ ಯಾರ ದೃಷ್ಟಿನೂ ತಾಗದೇ ಇರಲಿ. ಹೌದಾ ದೊಡ್ಡಮ್ಮ, ಗಂಗಂಗಿಂತ ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು? ಹೌದು ಕಣ, ನೀನು ನನ್ನ ಮುದ್ದು ರಾಜ್ಕುಮಾರ ಅಲ್ಲ, ನೀನು ಮುದ್ದು ರಾಜ್ಕುಮಾರ, ನನ್ನ ಸುತ್ತಸೆ ಮುದ್ದು ರಾಜ್ಕುಮಾರಿ. ಇಬ್ರು ಜೋಡಿನೂ ಸೂಪರ್ ಆಗಿದೆ ನೋಡ್ರಿ. ಗಂಗಂದು ರಾಜುದು ಇಬ್ಬರಿಗೂ ನಿಲ್ಲಿಸಿ ಫೋಟೋ ತೆಗ್ಸೋಣ ಅಲ್ವಾ ಈಗ? ಹೌದು ಕಣೆ, ನಾವೆಲ್ಲ ಅವಾಗಲಿಂದ ಫೋಟೋ ತೆಗೆಸ್ಕೊಂತಿದ್ದೀವಿ. ಅತ್ತೆಗೆ ಹಾಗೆ ರಾಘು ರವಿ ಅವರಿಗೆಲ್ಲ ಕಳ್ಸೋಣ ನಡಿ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಈಗ ಅವರೆಲ್ಲ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಅಂತ. ಈ ಹುಡುಗಿಗೆ ಅವಾಗ್ಲಿಂದ ಹೇಳ್ತಿದ್ದೀನಿ, ನಂಗೆ ಯಾವ್ದಾದ್ರು ಸಿಂಪಲ್ ಆಗಿರೋ ಸೀರೆ ಕೊಡ್ರೆ ಅಷ್ಟೇ ಸಾಕು ಅಂತ ಹೇಳಿದ್ರೆ, ಇಲ್ಲ ಕಣತೆ ಇದನ್ನೇ ಹಾಕೊಳ್ರಿ, ಈಗೆಲ್ಲ ಹೊಸದಾಗಿ ಟ್ರೆಂಡ್ ನಡೀತಿದೆ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಇದ್ರಲ್ಲಿ ಅಂತ ಹೇಳ್ತಾರಪ್ಪ. ನಂಗೆ ಒಳ್ಳೆ ನಾಚಿಕೆ ಆಗ್ತಿದೆ ಒಂಥರ. ಈ ವಯಸ್ಸಲ್ಲಿ ಈ ತರ ಎಲ್ಲ ಯಾಕೆ ಬೇಕೇಳಿ? ಅಜ್ಜಿ, ನಿಂಗೆ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು? ಈ ಸೀರೆಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ ಗೊತ್ತಾ? ಇನ್ನು ಏನು ಒಂದು 30-35 ವರ್ಷನೋ ಅನ್ನೋ ತರ ಕಾಣಿಸ್ತಿದೆಯಾ? ಸುಮ್ಮನಿದ್ರೆ. ಎಲ್ಲರೂ ಸೇರ್ಕೊಂಡು ಈ ಸೀರೆನ ಹಾಕಿ ಅಲ್ಲ 3 ಜನ ನೋಡಿದವರೆಲ್ಲ ಏನು ಅನ್ಕೊಳ್ಳಲ್ಲ, ಈ ಅಮ್ಮಂಗೆ ಈ ವಯಸ್ಸಲ್ಲಿ ಈ ತರ ಸೀರೆ ಬೇಕಿತ್ತ ಅಂತ ಆಡ್ಕೊಳ್ಳಲ್ವೇಂದ್ರೆ? ಅಯ್ಯೋ ಅಜ್ಜಿ, ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಂತಾರೆ. ಅಮೆರಿಕದಲ್ಲಿ ನೋಡ್ಬೇಕು ನೀವು, ನಿಮ್ಮಂತ ವಯಸ್ಸಿನವರೆಲ್ಲ ಇಷ್ಟೇ ನಿಕ್ಕರು ಹಾಗೆ ಟೀ ಶರ್ಟ್ ಅಲ್ಲೆಲ್ಲ ಸುತ್ತಾಡ್ತಿರ್ತಾರೆ. ನೀವೇನೋ ಅವ್ರಂಗ್ ಓಡಾಡ್ತಿಲ್ವಲ್ಲ, ಮೈ ತುಂಬಾ ಬಟ್ಟೆ ಹಾಕೊಂಡಿದ್ದೀರಲ್ಲ. ಲೇ ಪ್ರೀತಿ, ಗಂಗಂಗೂ ಕರಿಯೆ, ಗಂಗಂಗೂ ನನ್ನ ಜೊತೆ ನಿಂತ್ಕೊಂಡು ಇಬ್ರು ಫೋಟೋ ತೆಗಿಸ್ತೀವಿ. ಹೌದಾ ಬ್ರೋ? ಅಲ್ಲ ಬ್ರೋ, ನೀನು ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳಲ್ವಾ? ಹಾಗೆ ಗಂಗಾತ್ಕೆನೆ ಬೇಕಾ? ಅದು ಹಾಗಲ್ಲ ಕಣೆ ಪ್ರೀತಿ, ನಾನು ಅವಾಗ್ಲಿಂದ ಗಂಗಾ ಹೇಗೆ ಕಾಣಿಸ್ತಿದ್ದಾರೆ ಅಂತಾನೆ ನೋಡ್ಲಿಲ್ಲ, ಅದಕ್ಕೆ ಕರೆದೆ. ಗಂಗಾ ಬಾರಿ ಇಲ್ಲಿ. ಪ್ರೀತಿ, ರವಿಯಲ್ಲಿ ನೀನ್ ಯಾಕೆ ಅಷ್ಟು ದೂರ ಹೋಗಿ ನಿಂತೆ? ಬಾ ಈ ಕಡೆ. ಅಯ್ಯೋ, ನೀನ್ ಗಂಗಾ ಅದಕ್ಕೆನ ಕರ್ದಿಯಲ್ಲ, ಅದಕ್ಕೆ ಅದಕ್ಕೆ ಬಂದು ನೀನ್ ಪಕ್ಕ ನಿಂತ್ಕೊಳ್ಳಿ ಅಂತ ನಾನು ಈ ಕಡೆ ಬಂದೆ. ಬಂದ್ರು ನೋಡು ಬ್ರೋ, ಅದಕ್ಕೆ ಹೇಗೆ ಕಾಣಿಸ್ತಿದಾರೆ ಅಂತ ಹೇಳು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಗಂಗಾ, ಇವತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದಾ? ಥ್ಯಾಂಕ್ ಯು ಸೋ ಮಚ್ ರಾಜು. ಅಜ್ಜಿ, ನೀವು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನಿಮ್ಮ ನೋಡ್ತಿದ್ರೆ ನಿಮ್ಮ ವಯಸ್ಸಲ್ಲಿ ನಾವು ಈ ಥರ ಇರ್ತೀವೋ ಇಲ್ವೋ ಅನಿಸ್ತಿದೆ, ಅಷ್ಟು ಹೆಂಗಾಗಿ ಕಾಣಿಸ್ತಿದ್ದೀರಾ. ಅಜ್ಜಿ ಸೀಕ್ರೆಟ್ ಏನು ಅಂತ ಗೊತ್ತಿಲ್ವಾ ಅದಕ್ಕೆ ನಿಮ್ಗೆ? ಬೆಳಿಗ್ಗೆನೆ ಎದ್ದು ಅಜ್ಜಿ ವಾಕು ಯೋಗ ಅವೆಲ್ಲ ಮಾಡಿ ಬಾಡಿನ ನೋಡ್ರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಅದು ಕಣೆ, ನಂಗೆ ಬೆಳಿಗ್ಗೆ ಎದ್ದು ವಾಕ್ ಮಾಡಿಬಿಟ್ಟು ಒಂಚೂರು ಎಕ್ಸರ್ಸೈಸ್ ಅವೆಲ್ಲ ಮಾಡಲಿಲ್ಲ ಅಂದ್ರೆ ಮೈ ಎಲ್ಲ ಬಾರ ಅನ್ಸುತ್ತೆ. ಮೈ ಅಗ್ರನೇ ಅನ್ಸಲ್ಲ. ಅದಕ್ಕೆ ನಾನು ಫಸ್ಟಿಂದನೂ ಸುಮಾರು ವರ್ಷದಿಂದ ಇದನ್ನೇ ಪಾಲಿಸ್ತಾ ಬಂದಿದ್ದೀನಿ ಕಣವ. ಅವರೆಲ್ಲರೂ ಹೇಗೆ ಫೋಟೋ ಎಲ್ಲ ತೆಗೆಸ್ಕೊಂತಿದ್ದಾರೆ ನೋಡಮ್ಮ, ಅವ್ರಿಗೆ ನೋಡ್ತಿದ್ರೆ ನಂಗೆ ಕಮ್ಮಿ ಹೊಟ್ಟೆ ಉರಿತೀನಿ. ಅಲ್ಲ ಕಣೆ ಸುಮ್ಮನೆ, ದಿಗ್ ನಾನು ಫಸ್ಟಿಂದನೂ ಎಷ್ಟು ಬಟ್ಕೊಂಡೆ, ರಾಜ್ಯಕ್ಕೆ ಹೇಗಾದರೂ ಮಾಡಿ ಅವನಿಗೆ ಮದುವೆ ಆಗೋ ಥರ ಒಪ್ಸೆ, ಅವನ ಜೊತೆ ಸುತ್ತಾಡೆ, ಅವನ ಜೊತೆನೇ ಜಾಸ್ತಿ ಇರೆ ಅಂತ ಹೇಳಿದ್ರೆ ನೀನು ಅವಾಗ ತಲೆ ಕೆಡಿಸ್ಕೊಡ್ಲಿಲ್ಲ. ಹಿಂಗೆ ನೋಡು, ನಿಂಗೆ ಸಿಗ್ಬೇಕಾಗಿರೋ ಖುಷಿ ಸಂತೋಷ ಎಲ್ಲ ಆ ಗಂಗಂಗೆ ಸಿಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ. ಇಷ್ಟೆಲ್ಲ ಫೋಟೋಶೂಟು ಹಾಗೆ ಮೆಹಂದಿ ಶಾಸ್ತ್ರ ಮಾಡೋಣ, ಹಾಗೆ ಎಲ್ಲ ಒಡವೆ ಆಗಲಿ ಸೀರೆ ಆಗಲಿ ಎಲ್ಲ ಪ್ರತಿಯೊಂದಕ್ಕೂ ನೀವು ತುಂಬಾ ಎಲ್ಲರಿಗೂ ಕಾಂಪ್ರಮೈಸ್ ಮಾಡಿ ಎಲ್ಲರಿಗೂ ಒಪ್ಪಿಸಿ ಇಷ್ಟೆಲ್ಲ ಫಂಕ್ಷನ್ಗಳಾಗಲಿ ಇಷ್ಟೆಲ್ಲ ಅರೇಂಜ್
ಅರೇಂಜ್ಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ. ವೆಲ್ಕಮ್. ಮತ್ತೆ ಇರಲಿ, ನಮಗೂ ನಮ್ಮ ಅಣ್ಣನ ಮದುವೆ ಆ ರೀತಿ ಆಗಬೇಕು ಈ ರೀತಿ ಆಗಬೇಕು ಅಂತ ಎಷ್ಟೆಲ್ಲ ಕನಸಿತ್ತು, ಅದನ್ನೇ ನನಸು ಮಾಡ್ಕೊತಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರವಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ನಾನು ಹೇಗೆ ನಿಮ್ಮಿಬ್ರು ಋಣನ ತೀರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ರವಿ. ಇಷ್ಟು ಒಳ್ಳೆ ನಾದ್ನಿ, ಇಷ್ಟು ಒಳ್ಳೆ ಮೈನ ಸಿಕ್ಕಿರೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಅಯ್ಯೋ ಅದಕ್ಕೆ ಯಾಕೆ ಈ ರೀತಿ ಹೇಳ್ತಿದ್ದೀರಾ ಹೇಳಿ? ಅಲ್ಲ, ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಅದು ಹೇಗೆ ಅಂದರೆ, ನಾವು ನಮ್ಮ ಅಣ್ಣನ ಮದುವೆನ ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೆಲ್ಲ ನಮ್ಮಣ್ಣ ಪ್ರೀತಿ ಮಾಡಿ ಮದುವೆ ಆಗಿ ಬಂದಿರೋದ್ರಿಂದ ಸದ್ಯ ಅಪ್ಪ ರಿಸೆಪ್ಷನಿಗಾದರೂ ಒಪ್ಕೊಂಡ್ರಲ್ಲ. ರಿಸೆಪ್ಷನಿಗೆ ಒಪ್ಕೊಂಡಿದ್ರಿಂದ ಮತ್ತೆ ನಮ್ಮ ಕನಸನ್ನ ನನಸು ಮಾಡೋ ಥರ ಆಯಿತು. ಅದರಲ್ಲೇ ಈ ಫೋಟೋಶೂಟ್ ಆಗಲಿ, ಮೆಹಂದಿ ಶಾಸ್ತ್ರ ಆಗಲಿ, ಶಾಪಿಂಗ್ ಆಗಲಿ ಎಲ್ಲ ಸಾಧ್ಯ ಆಗಿದ್ದು ಥ್ಯಾಂಕ್ಸ್ ಟು ಅಣ್ಣಂಗೆ ಹೇಳಬೇಕು. ಸರಿ ಕಣ್ಣಪ್ಪ, ನೀವೆಲ್ಲ ನಿಂತ್ಕೊಂಡು ಮಾತಾಡ್ರಿ. ನಂಗೊಂದು ಕೆಲಸ ಇದಾವೆ. ಬಂದಿರೋ ಜನಕ್ಕೆಲ್ಲ ಮಾತಾಡ್ಬೇಕಲ್ಲ. ನನಗೆ ಈ ಸೀರೆ ಹಾಕಿ ಒಂಥರ ಮುಜುಗರ ಆಗ್ತಿದೆಯಪ್ಪ. ಎಲ್ಲರ ಮುಂದೆ ಹೇಗೆ ಹೋಗೋದು ಅಂತ. ಅಯ್ಯೋ ಅಜ್ಜಿ, ಯಾಕೆ ಮುಜುಗರ ಪಡ್ತೀರಾ? ನಮ್ಮ ಲೇಟೆಸ್ಟ್ ಹೆಂಗ್ ಅಜ್ಜಿ ಅಂತ ಎಲ್ಲರಿಗೂ ಪರಿಚಯ ಮಾಡಿಸೋಣ ಬರ್ರಿ. ಇವ್ರು ನಮ್ಮ ಅಜ್ಜಿ ತಂಗಿ ಅಂತ ಹೇಳೋಣ ಎಲ್ಲರಿಗೂ. ಯಾಕೋ ರಾಜು, ನಾನು ಕಾಲು ಎಳಿತಿದ್ಯಾ? ಹೆಂಗೆ ಹೇಳ್ತಿದ್ಯಾ ನೋಡು ನೀನು. ಪರವಾಗಿಲ್ಲ ಬಿಡವ. ನೋಡಿ ಅಜ್ಜಿ, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಹೇಗೆ ಹೇಳ್ತಿದ್ದಾರೆ ರಾಜು ಅಂತ. ಅಲ್ಲ, ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರಿಗೂ ಕರೆದಿಲ್ವಾ? ಈ ಥರ ಮೆಹಂದಿ ಶಾಸ್ತ್ರ ಇದೆ ಇವತ್ತು ಬರ್ರಿ ಎಲ್ಲರೂ ಅಂತ ಯಾರಿಗೂ ಕರೆದಿಲ್ವಾ? ಯಾಕೆ ಯಾರು ಬಂದಿಲ್ಲ? ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಬಂದೇ ಇಲ್ವಲ್ಲ? ಇಲ್ಲ ರಾಜು, ನನ್ನ ಮೆಹಂದಿ ಶಾಸ್ತ್ರಕ್ಕಾಗಲಿ ಯಾವುದಕ್ಕೂ ಕರೆದಿಲ್ಲ. ಅವರಿಗೆ ಡೈರೆಕ್ಟ್ ರಿಸೆಪ್ಷನಿಗೆ ಬರ್ರಿ ಅಂತ ಹೇಳಿದ್ದೀನಿ. ರಿಸೆಪ್ಷನಿಗೆ ಎಲ್ಲರೂ ಬರ್ತಾರೆ. ಅದಕ್ಕೆ ಯಾಕೆ ಈ ರೀತಿ ಮಾಡಿದ್ರಿ? ನಿಮ್ಮ ಫ್ರೆಂಡ್ಸು ಅಷ್ಟು ಕ್ಲೋಸು ಅಂದಾಗ ನೀವು ಎಲ್ಲ ಫಂಕ್ಷನ್ಗಳಿಗೆ ಕರಿಬೇಕಿತ್ತು ತಾನೆ, ಯಾಕೆ ಈ ರೀತಿ ಮಾಡಿದ್ರಿ? ಪ್ರೀತಿ, ನಾನು ಏನಾದರೂ ಕರೆದ್ರೆ ಆಮೇಲೆ ಅತ್ತೆ ಮಾವಂಗೆ ಅವರೆಲ್ಲ ಬರೋದು ಇಷ್ಟ ಆಗುತ್ತೋ ಇಲ್ವೋ ಅಂತ ಆಮೇಲೆ ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಪ್ರೀತಿ. ಹೌದು ಗಂಗಾ, ನೀವು ನಂಗೆ ಒಂದು ಮಾತು ಹೇಳಿಲ್ವಲ್ಲ. ನಿಮ್ಮ ಫ್ರೆಂಡ್ಸಿಗೆ ಕರಿಬೋದಿತ್ತು ತಾನೆ. ಪಾಪ ಅವರು ಬಂದು ಎಂಜಾಯ್ ಮಾಡೋರು, ನಿಮ್ಮ ಮನಸ್ಸಿಗೂ ಖುಷಿ ಆಗೋದು. ಹೌದು ರಾಜು, ನಂಗೆ ಯಾಕೋ ತುಂಬ ಖುಷಿನೂ ಆಗ್ತಿದೆ, ಒಂದು ಕಡೆ ದುಃಖನೂ ಆಗ್ತಿದೆ. ಯಾಕೆಂದರೆ ಪಾಪ ನಮ್ಮಪ್ಪನಿಗಾದ್ರೂ ಒಬ್ರಿಗಾದ್ರೂ ಇಲ್ಲಿ ಕರಿಬೋದಿತ್ತೇನೋ ಅನ್ನಿಸ್ತಿದೆ. ಯಾಕಂದರೆ ನಮ್ಮಪ್ಪ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ರು. ಅವ್ರಿಗೆ ಹೇಳ್ದಂಗೆ ಮದುವೆ ಬೇರೆ ಆಗಿದ್ದೀನಿ. ಈಗ ರಿಸೆಪ್ಷನ್ ಮಾಡ್ತಿದ್ದಾರೆ. ಈಗಲಾದ್ರೂ ನಮ್ಮಪ್ಪನ ಕರೆಯೋದು ಬೇಡವೋ ಅನ್ನಿಸ್ತಿದೆ. ಹೌದಾ ಅದಕ್ಕೆ ಯಾರ್ಯಾರು ಇದ್ದಾರೆ ನಿಮ್ಮ ಮನೆಯಲ್ಲಿ? ನಿಮಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರಾ? ಅಲ್ಲ, ನೀವು ಅವ್ರಿಗೆ ಕರಿಬೋದಿತ್ತು ತಾನೆ, ಯಾಕೆ ಕರೆದಿಲ್ಲ ನೀವು? ಅದು ಗಂಗಾ ಅವರಿಗೆ ಮಲ್ತಾಯಿ ಇರೋದು ಕಣೆ ಪ್ರೀತಿ. ಅವರಪ್ಪ ಇದ್ದಾರೆ, ಹಾಗೆ ಒಬ್ಬ ತಮ್ಮ ಕೂಡ ಇದ್ದಾನೆ. ಆದರೆ ನಾನು ಮರ್ತೇ ಬಿಟ್ಟೆ ಪ್ರೀತಿ, ಯಾವುದೋ ಜ್ಞಾನದಲ್ಲಿ. ಇಲ್ಲಾಂದ್ರೆ ಪಾಪ ಗಂಗಾ ಅವರ ಅಪ್ಪ ಅಮ್ಮಂಗಾದರೂ ಕರಿಬೋದಿತ್ತು. ಪಾಪ ಅವರಪ್ಪ ಎಷ್ಟು ನೊಂದ್ಕೊಳ್ತಾರೋ ಏನೋ, ಯಾರ ಕಡೆಯಿಂದನಾದರೂ ಈ ವಿಷಯ ಗೊತ್ತಾದರೆ ಎಲ್ಲಿ ಬೇಜಾರು ಮಾಡ್ಕೊಳ್ತಾರೋ ಏನೋ. ಹೌದಾ ಅಣ್ಣ? ಅಲ್ಲ ಅಣ್ಣ, ನೀವು ಗಂಗಾ ಅದಕ್ಕೆನ ಅಪ್ಪ ಅಮ್ಮಂಗಾದರೂ ಕರಿಬೇಕು ತಾನೆ, ಕರಿಯೋದು ಬಿಟ್ಟು ಯಾಕೆ ಕರೆದಿಲ್ಲ? ಪಾಪ ಅವ್ರಿಗೆ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವಾ? ರಾಜು, ಎಲ್ಲ ಸೇರ್ಕೊಂಡು ಏನೋ ತುಂಬಾ ಮಾತಾಡ್ತಿರೋ ಹಾಗಿದೆ. ಏನಂತ ನಂಗೂ ಹೇಳ್ರಿ. ಅದು ಅಮ್ಮ, ಗಂಗಾ ಅದಕ್ಕೆ ಮನೇಲಿ ಅವರಪ್ಪ ಅವರಮ್ಮ ಅವ್ರ ತಮ್ಮ ಎಲ್ಲ ಇದ್ದಾರಂತೆ. ನಾವು ಅವ್ರಿಗೊಂದು ಮಾತು ಕರಿಬೇಕಿತ್ತಲ್ವೇ ನಮ್ಮ, ಈ ಥರ ರಿಸೆಪ್ಷನ್ ಮಾಡ್ತಿದ್ದೀವಿ ಬರ್ರಿ ಅಂತ. ಪಾಪ ಅವಾಗ ಗಂಗಾ ಅದಕ್ಕೇಗೂ ತುಂಬ ಖುಷಿಯಾಗೋದು, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ. ನಾವು ಆವಾಗ್ಲಿಂದನೂ ಅವರಪ್ಪ ಅಮ್ಮಂಗೆ ಕರೆಯೋದೇ ನೆನ್ಪು ಮಾಡ್ಕೊಂಡಿಲ್ಲ ನೋಡಮ್ಮ. ಹೌದಾ? ಅಯ್ಯೋ ದೇವ್ರೆ, ನಂಗೆ ಗಂಗಾ ಅವ್ರ ಬಗ್ಗೆ ಕೇಳೋದೇ ಮರ್ತೋಯ್ತು ಕಣ. ಗಂಗಾ ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಏನು ಅಂತ ಕೇಳೋದೇ ಮರ್ತೋಯ್ತು ನೋಡು. ಆದ್ರೂ ಒಂದ್ ಮಾತು ಕರಿಬೋದಿತ್ತು. ಆದ್ರೆ ಅವ್ರು ಬರ್ತಾರ ಇಲ್ವಾ? ಅವ್ರಿಗೆ ಕರೆದೇ ಭಯ, ಆಮೇಲೆ ಏನಾದ್ರು ಬರ್ತಿರ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕಿತ್ತು ಹೇಳು? ಆದರೂ ನಾವು ಕರೆಯೋ ಪ್ರಯತ್ನನ ನಾವು ಮಾಡಬೇಕಿತ್ತಲ್ವೇ ನಮ್ಮ. ಹೌದು ಕಣಪ್ಪ. ಸರಿ ನಡೀರಮ್ಮ, ಎಲ್ಲರೂ ಊಟ ಮಾಡ್ಬೋದು. ಬಾ ಗಂಗಾ, ಊಟ ಮಾಡುವ. ಪ್ರೀತಿ ಬಾ, ರಾಜು ರವಿ ಎಲ್ಲರೂ ಬನ್ನಿ ಊಟಕ್ಕೆ. ಸರಿ ಅಮ್ಮ, ಆಯಿತು, ಬರ್ತೀವಿ. ಅಯ್ಯೋ ಸೌಮ್ಯ ಅಕ್ಕ, ನೀವ್ಯಾಕೆ ಇಷ್ಟೆಲ್ಲ ಮೆಹಂದಿ ಬಿಡಿಸ್ಕೊಂಡಿದ್ದೀರಾ? ಒಳ್ಳೆ ಮದ್ವೆ ಹೆಣ್ತರ. ಈ ಕಾಸ್ಟ್ಯೂಮನ್ನ ಯಾಕೆ ಹಾಕಿದ್ದೀರಾ? ಇದು ಗಂಗಾ ಅದಕ್ಕೆ ತಾನೆ ಆವಾಗಲೇ ಹಾಕೊಂಡಿದ್ದು, ಅದನ್ನೇ ಯಾಕೆ ಹಾಕೊಂಡು ಬಂದಿದ್ದೀರಾ? ಅಯ್ಯೋ, ನಂಗೆ ಇಷ್ಟ ಆಯ್ತು ಅದಕ್ಕೆ ಹಾಕೊಂಡೆ ಪ್ರೀತಿ. ನಿಂಗೆ ಏನಾದರೂ ಪ್ರಾಬ್ಲಮ್ಮಾ? ನಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಂತೀನಿ. ನೀನ್ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಹಾಗಾದ್ರೆ ನಾನು ಹಾಕೋಬಾರ್ದಾ? ಹಾಗಾದ್ರೆ ನಾನು ಏನು ಮಾಡ್ಲೂಬಾರ್ದಾ? ಅಲ್ಲ, ನೀವು ಇಷ್ಟೆಲ್ಲ ಮೆಹಂದಿ ಬಿಡಿಸಿ ಗಂಗಾ ಅದಕ್ಕಿನ ಕಾಸ್ಟ್ಯೂಮ್ ಹಾಕೊಂಡು ಬಂದು ಇಲ್ಲೇ ನಮ್ಮ ಅಣ್ಣನ ಪಕ್ಕ ನಿಂತ್ಕೊಂಡ್ರೆ ನೋಡಿದ ಜನ ಎಲ್ಲ ಏನು ಅನ್ಕೋಬಾರ್ದು. ಯಾಕೆ ಒಳ್ಳೆ ಮದುವೆ ಹೆಣ್ತರ ಇವ್ರು ಯಾರು ಅಂತ ಎಲ್ಲ ಕೇಳಿ ಎಲ್ಲರೂ ಕನ್ಫ್ಯೂಸ್ ಆಗಲ್ವಾ? ಅದಕ್ಕೆ ಕೇಳಿದ್ನಪ್ಪ, ಯಾಕೆ ಈ ರೀತಿ ಎಲ್ಲ ಹಾಕೊಳಕ್ ಹೋದ್ರಿ ಅಂತ. ನೋಡೋ ಜನ 100 ಅಂತಾರೆ, ಅದನ್ನ ತಂದು ನಾನೇನ್ ಮಾಡ್ಬೇಕು? ಈ ಕಡೆಗೆ ನೋಡು ರಾಜು ಮಾಮ, ನಾವು ಫೋಟೋ ತೆಗೆಸ್ಕೊಳ್ಳೋಣ.
ಅದಕ್ಕೆ ನೋಡಿದ್ರ ಆ ಸೌಮ್ಯನ ನಿಮ್ಮ ಕಾಸ್ಟ್ಯೂಮನ್ನ ಹಾಕೊಂಡು ಬಂದಿರೋದಲ್ದಲೆ ಅವಳ ಮೆಹಂದಿ ನೋಡ್ರಿ ಅವಳೆ ಮದುವೆ ಹೆಣ್ಣೇನೋ ಆ ರೀತಿ ರೆಡಿಯಾಗಿ ಬಂದಿದ್ದಾಳೆ. ಇರ್ಲಿ ಬಿಡು ಪ್ರೀತಿ, ಏನಾಗಲ್ಲ. ಅವಳಿಗೆ ಈ ಕಾಸ್ಟ್ಯೂಮ್ ಇಷ್ಟ ಆಗಿರ್ಬೇಕು, ಅದಕ್ಕೆ ಹಾಕೊಂಡಿದ್ದಾಳೆ, ಪರವಾಗಿಲ್ಲ. ಯಾಕಂದ್ರೆ ಅವಳು ಅವ್ಳ ಮಾವನ ಮಗ ಅಲ್ವಾ ರಾಜು, ಹಂಗಾಗ್ಬಿಟ್ಟು ಆಸೆ ಪಡ್ತಿದ್ದಾಳೆ. ಇದ್ರಲ್ಲಿ ಏನು ತಪ್ಪಿಲ್ಲ, ಪರವಾಗಿಲ್ಲ ಬಿಡು ಪ್ರೀತಿ. ಅತ್ತೆ, ನಿಮ್ಮ ಮಗಳು ನೋಡಿದ್ರ ಯಾವ ರೀತಿ ಗಂಗಾ ಅತ್ತಿಗೆನ ಕಾಸ್ಟ್ಯೂಮ್ ಹಾಕೊಂಡು ಬಂದು ರಾಜು ಅಣ್ಣನ ಪಕ್ಕ ನಿಂತಿದ್ದಾರೆ. ನೋಡಿದ ಜನ ಎಲ್ಲ ಏನ್ ಮಾತಾಡ್ಕೊಳ್ಳಲ್ಲ. ಹೇಳಿ ಫಸ್ಟ್ ನಿಮ್ಮ ಮಗಳಿಗೆ. ಇರ್ಲಿ ಬಿಡೆ, ಸರಿಯಾಗಿ ಮಾಡಿದ್ದಾಳೆ. ಯಾಕಂದ್ರೆ ರಾಜುಗ್ ಮದ್ವೆ ಆಗ್ಬೇಕಾಗಿದ್ದು ನನ್ನ ಮಗಳು ಸೌಮ್ಯ, ಈ ಗಂಗಾ ಅಲ್ಲ. ಎಲ್ಲಿಂದನೂ ಓಡ್ ಬಂದು ಇಲ್ಲಿ ಆಸ್ತಿಗೋಸ್ಕರ ರಾಜುನ ಬುಟ್ಟಿ ಹಾಕೊಂಡಿದ್ದಾಳೆ. ಅಂತವಳ ಪರವಾಗಿ ವಹಿಸ್ಕೊಂಡು ಹೋಗ್ಬೇಡ ನೀನು. ಥೂ ಅತ್ತೆ, ಈ ರೀತಿ ಹೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಒಂದ್ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಾರ ಯಾರಾದ್ರೂ? ಅಲ್ಲ ಅತ್ತೆ, ಮಾತಾಡುವಾಗ ಮಾತಿನ ಮೇಲೆ ಹತೋಟಿ ಇರ್ಬೇಕು. ಹೇಗ್ ಬಾಯಿಗೆ ಬರುತ್ತೋ ಹಾಗೆ ಮಾತಾಡೋದಲ್ಲ. ಪ್ರೀತಿ, ನೀನು ಸುಮ್ಮನಿರು. ಅವ್ರು ಏನಾದರೂ ಅನ್ಲಿ, ನೀನು ಸುಮ್ಮನಿರು. ಯಾಕೆ ಈ ಥರ ಕೆಣಕ್ತಿದೀಯ ಪ್ರೀತಿ? ಸುಮ್ಮನಿರು. ಏನೆಂದಿ ಪ್ರೀತಿ ನೀನು? ಅಲ್ಲ ಕಣಿ, ನಾನು ಈ ಮನೆ ಮಗಳು. ನಮಗೆ ಎಲ್ಲದ ಮೇಲೂ ನನಗೆ ಜಾಸ್ತಿ ಹಕ್ಕಿರೋದು. ನೀನು ಈಗ ಬಂದವಳು, ನೀನು ನನ್ನನ್ನ ಮಾತಾಡಕ್ ಬರ್ತೀಯಾ? ಯಾಕದ್ಕೆ ಈ ರೀತಿ ಎಲ್ಲ ನಡ್ಕೊಂತಿದ್ದೀರಾ? ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಯಾಕೆ ಅಂದ್ರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ನೀನ್ ಯಾಕೆ ನಮ್ಮ ಬಗ್ಗೆ ಮಾತಾಡ್ತಿದೀಯಾ? ಅದಕ್ಕೆ ನಮ್ಮಮ್ಮನೂ ನಿನ್ ಬಗ್ಗೆ ಮಾತಾಡ್ತಿದ್ದಾರೆ. ನೀನ್ ಸುಮ್ಮನಿರು, ನಾವೇನಾದ್ರೂ ಮಾಡ್ಕೊಂತೀವಿ. ಯಾಕೆ ಏನ್ ರೈತೆ ನಿಮ್ಗೆಲ್ಲ? ಯಾಕೆ ಈ ರೀತಿ ಕೂಗಾಡ್ತಿದ್ದೀರಾ ನೀವೆಲ್ಲ? ಅಮ್ಮ ನೋಡಮ್ಮ, ನಿಮ್ಮ ಮೊಮ್ಮಗಳು ನನ್ನ ಮಗಳು ಗಂಗಂದು ಬಟ್ಟೆ ಉಟ್ಕೊಂಡಿದ್ದಕ್ಕೆ ಎಷ್ಟು ಮಾತಾಡ್ತಿದ್ದಾಳೆ. ಯಾರು ಹಾಕೊಳಕ್ ಹೇಳಿದ್ದು, ಯಾರು ಮೆಹಂದಿ ಬಿಡಿಸ್ಕೊಳಕ್ ಹೇಳಿದ್ದು, ಹಂಗೆ ಹಿಂಗೆ ಅಂತ. ಯಾಕೆ ನನ್ನ ಮಗಳಿಗೆ ಹಕ್ಕಿಲ್ವಾ? ಅಲ್ಲ ಕಣೆ, ಅದು ಗಂಗನ್ಗೆ ಅಂತ ಕೊಡ್ಸಿದ್ಮೇಲೆ ಅದು ಗಂಗನ್ ವಸ್ತು. ಅವ್ರಿಗೆ ಹೇಳ್ದಾಳೆ ಕೇಳ್ದಾಳೆ ನೀವ್ ಹೇಗ್ರಿ ಮುಟ್ಟಿದ್ರಿ? ಹಾಗಾದ್ರೆ ಇನ್ಮೇಲೆ ಏನು ಮಾಡ್ಬೇಕಾದ್ರೂ ನಿಮ್ಮೆಲ್ಲರ ಪರ್ಮಿಷನ್ ತಾಂಡು ಮಾಡ್ಬೇಕಾ? ಅದು ಹಂಗಲ್ಲ ಕಣೆ, ಅದು ಗಂಗಂದು ಅಂದ್ಮೇಲೆ ಅದು ಅವಳು ವಸ್ತು. ಅದನ್ನ ಅವಳಿಗೆ ಹೇಳಿ ಮುಟ್ಬೇಕು ತಾನೆ. ಈಗ ಗಂಗನ್ ಬಂದು ನಿಮ್ ರೂಮಲ್ಲಿ ಏನಾದ್ರೂ ನಿಮ್ಮ ವಸ್ತುನ ತಾಂಡ್ರೆ ನೀವು ಹಾಗೆ ಸುಮ್ಮನೆ ಇರ್ತೀರಿ. ನೀನು ಈ ರೀತಿ ಉಲ್ಟಾ ಸೀದಾ ಎಲ್ಲ ಮಾತಾಡ್ಬೇಡ. ಫಸ್ಟು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ಅಯ್ಯೋ ಅತ್ತೆ, ಅಜ್ಜಿ, ಪ್ರೀತಿ, ಎಲ್ಲರೂ ಸುಮ್ಮನಿರ್ತೀರಾ ಸ್ವಲ್ಪ ಹೊತ್ತು? ಈಗೇನೋ ಆಗೋದಾಗೋಗ್ಬಿಟ್ಟಿದೆ ಬಿಡ್ರಿ. ಅಲ್ಲ, ನೋಡ್ದವ್ರೆಲ್ಲ ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ನಡೀರಿ ಫಸ್ಟು. ಈಗ ಯಾರ ಬಟ್ಟೆನೋ ಯಾರು ಹಾಕ್ಕೊಂಡ್ರು, ಈಗೆಲ್ಲ ಮುಗೀತು, ನಡೀರಿ. ಇರ್ಲಿ ಬಿಡಿ ಅಜ್ಜಿ, ನಂಗೆ ಈ ಬಟ್ಟೆ ಸೌಮ್ಯ ಹಾಕೊಂಡಿರೋದು ಏನು ಬೇಜಾರಿಲ್ಲ. ಇರ್ಲಿ, ಪರವಾಗಿಲ್ಲ. ಎಷ್ಟ್ ಚೆನ್ನಾಗಿ ಮಳ್ಳೆ ಹೆಂಗ್ ನಾಟಕ ಮಾಡ್ತಾಳೆ ನೋಡು. ಪರವಾಗಿಲ್ಲ ಅಂತ ಹೇಳ್ತಿದ್ದಾಳೆ. ಒಳಗೊಳಗ್ಲೇನೆ ಕೊರಗ್ತಿದ್ದಾಳೆ, ನನ್ನ ಬಟ್ಟೆ ಯಾಕೆ ಹಾಕೊಂಡ್ಲು ಅಂತ. ಮಳ್ಳಿ ಹೆಂಗೆ ಪರವಾಗಿಲ್ಲ ಬಿಡಜ್ಜಿ ಅಂತ ಹೇಳ್ತಿದ್ದಾಳೆ. ಎಲ್ಲರ ದೃಷ್ಟಿನೂ ಒಳ್ಳೆ ಇಡ್ತಾರ ಕಾಣಿಸ್ಬೇಕಲ್ಲ, ಅದಕ್ಕೆ.